ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಿತಾ ಬಿ ಎಂ ಗೌಡ. ಈ ಒಳ್ಳೆ ವರ್ಡ್ಸ್ಗಳಿಂದ ನಮ್ಮ ದಿನನಿತ್ಯ ಪಾಸಿಟಿವಿಟಿನ ಗೇನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲವ್ ಯುವರ್ ಸೆಲ್ಫ್ ಫಸ್ಟ್. ಸ್ಟಾರ್ಟ್ ಮಾಡೋಣ, ಓಕೆನಾ? ಇವತ್ತು ನಾನು ಏನಿದ್ರು ಹೇಳ್ದೆ ಅಲ್ವಾ, ಎಂದಿನಂತೆ ಡಸ್ಟಿಂಗ್ ಕೆಲಸ ಸ್ಟಾರ್ಟು. ಎಲ್ಲ ಕಡೆನೂ ಎಲ್ಲೆಲ್ಲಿ ಡಸ್ಟ್ ಕಾಣುತ್ತೆ ನೀಟಾಗಿ ಒರೆಸ್ಕೊಂಡು, ಅಲ್ಲೇ ಬರುವಾಗ ನಾನು ಕುಕ್ಕಿಂಗ್ ಕೆಲಸ ಮುಗಿಸ್ಕೊಂಡು ಬರುವಾಗ ನಾನು ಸೊಪ್ಪು ತಂದೆ, ಉಪ್ಸಾರು ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಆ ಟೇಬಲ್ ಮೇಲೆ ಇಟ್ಟೆ. ಇವಾಗ ನೀಟಾಗಿ ಹಾಲು ಮತ್ತು ರೂಮು ಎಲ್ಲ ನೀಟಾಗಿ ಎಲ್ಲ ನೆತ್ಬಿಟ್ಟು ಡಸ್ಟಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಕೆಲಸನ. ನಾನು ಇಲ್ಲಿ ಮನೆ ಕೆಲಸ, ನಮ್ಮ ಮನೆ ಕೆಲಸ ಮುಗಿಸಿ ಮತ್ತೆ ಕುಕ್ಕಿಂಗ್ ಹೋಗಬೇಕು. ಇದು ಮನೆ ಅಷ್ಟರೊಳಗೆ ಟೈಮೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಬೇಗ ಅಲ್ಲಿಂದ ಬಂದ ತಕ್ಷಣವೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಇವಾಗೆಲ್ಲ ಈ ಥರ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ನೀಟಾಗಿ ಒಕ್ಕಡಿಂದ ನೀಟಾಗಿ ಡಸ್ಟೆಲ್ಲ ತೆಗೊಟ್ಬಿಟ್ರೆ ನಾನು ಕುಕ್ಕಿಂಗ್ ಕೆಲಸ ಮುಗಿಸ್ಕೊ ಬರೋಷ್ಟರೊಳಗೆ ಮನೆ ನೀಟಾಗಿರುತ್ತೆ, ಏನಷ್ಟು ಗಲೀಜಾಗಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ಬರೋಷ್ಟರೊಳಗೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ, ಓಕೆನಾ? ನಾವು ಆ ಪ್ಲೇಸಲ್ಲೇ ಇಟ್ಬಿಟ್ರೆ ನಮಗಷ್ಟು ಕೆಲಸಗಳು ಜಾಸ್ತಿ ಅಂತ ಅನಿಸಲ್ಲ. ನಾವು ಯಾವಾಗ ಎಲ್ಲೆಲ್ಲಿ ತಂದಿದ್ದು ನಾವು ಅಲ್ಲಲ್ಲೇ ಇಡ್ತೀವೋ ಆವಾಗ ಮತ್ತೆ ಎತ್ತಿಡೋಕ್ಕೆ ಮತ್ತೆ ಅದಕ್ಕೆ ಟೈಮ್ ಕೊಡಬೇಕು. ಅದರಿಂದ ನಾವು ಅಲ್ಲಿ ತಂದಂತಹ ತರಕಾರಿಗಳೇ ಆಗಿರ್ಬೋದು, ನಾವು ಏನೇನು ತರ್ತೀವಿ, ಸೊಪ್ಪು ತರಕಾರಿಗಳು, ಈಗ ಮನೆ ಒಳಗೆ ಏನೋ ಒಂದು ಮುಖ ಒರೆಸಿದ ಟವಲೇ ಆಗಿರ್ಬೋದು, ಅವುಗಳೆಲ್ಲನೂ ನಾವು ಅಲ್ಲಲ್ಲೇ ಆ ಪ್ಲೇಸಲ್ಲೇ ನಾವು ಮಕ್ಕಳಿಗೆ ಈ ವಯಸ್ಸಿನಿಂದನೇ ಕಲಿಸೋದ್ರಿಂದ ಅವ್ರುಗಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಮನೆ ಒಳಗಡೆ ನಿಮಗೂ ಅಷ್ಟು ಕಷ್ಟ ಆಗಲ್ಲ, ಅವ್ರಿಗೂ ಕೂಡ ಮಕ್ಕಳು ಬೆಳೀತಾ ಒಳ್ಳೆ ರುಟೀನ್ನ ಫಾಲೋ ಮಾಡ್ತವೆ ಅಲ್ವಾ? ಅದೇ ತಾನೇ ನಮಗೆ ಬೇಕು. ಮಕ್ಕಳು ಫ್ಯೂಚರ್ ಅವ್ರವ್ರು ಯಾರ್ದು ಡಿಪೆಂಡ್ ಆಗದೇನೆ ಅವ್ರವರೇ ಮಾಡ್ಕೋಬೇಕು ಅನ್ನೋದೇ ಅಲ್ವಾ? ನಾವೆಷ್ಟು ಮನೆ ನೀಟಾಗಿ ಇಟ್ಟಿರ್ತೀವಿ, ಅವ್ರು ಬಂದ ತಕ್ಷಣ ನೋಡಿದಾಗ ಅವ್ರಿಗೊಂದೊಂದು ಇಷ್ಟು ನೀಟಾಗಿ ಇಟ್ಟೈತೆ ಮನೇನ, ನಾನು ಈ ಥರ ನೀಟಾಗಿ ಇಟ್ಕೋಬೇಕು ಅನ್ನೋದು ಮನ್ಸಲ್ಲಿ ಬರುತ್ತೆ. ನನ್ನ ಮಗಳು ಸೇಮ್ ಅದೇ ಥರ, ಮಮ್ಮಿ ನೀಟಾಗಿ ಒಂದು ದಿನ ನಾನು ಕಸ ಗುಡಿಸಿಲ್ಲ ಅಂದರೆ ಮಮ್ಮಿ ಕಸ ಗುಡಿಸು ಅಂತ ಇರ್ತಾಳೆ. ಅಷ್ಟು ನೀಟಾಗಿ ಅವಳು ಫಾಲೋ ಮಾಡ್ತಾಳೆ. ಚಿಕ್ಕವಳಿಗಷ್ಟು ಗೊತ್ತಾಗಲ್ಲ, ದೊಡ್ಡವಳು ಚೆನ್ನಾಗಿ ಅವಳು ನೀಟಾಗಿ ಇಟ್ಕೋತಾಳೆ ಎಲ್ಲನೂ. ಮತ್ತು ಇವಾಗ ನಾನು ಸೊಪ್ಪು ತಂದಿದ್ದೆ ಅಲ್ವಾ, ಸೊಪ್ಪಿಗೆ ಉಪ್ಸಾರು ಮಾಡಬೇಕು. ನಾನು ಇವಾಗ ಮನೇಲಿ ಅಡುಗೆ ಮಾಡಿ ಕುಕ್ಕಿಂಗ್ ಹೋಗೋಷ್ಟರೊಳಗೆ ನಾನು ಸೊಪ್ಪು ಬಿಡಿಸಿ, ಮನೆ ಕಸ ಗುಡಿಸಿ, ಪಾತ್ರೆ ತೊಳೆದು ಎಲ್ಲನೂ ಮಾಡಿ ಹೊರಡಬೇಕು ನಾನು. ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಬೇಗ ಬೇಗ ತೊಳೆದಿಟ್ಬಿಟ್ಟು ಮಿಷಿನಲ್ಲಿ ಬಟ್ಟೆ ಆಗಿತ್ತು, ಬಟ್ಟೆ ಎಲ್ಲನ ಹಾರಾಕ್ಬಿಟ್ಟು ಬಟ್ಟೆ ಎಲ್ಲ ಮಡ್ಸೋಣ ಅಂತ ಹೇಳಿ ಬಟ್ಟೆ ಎಲ್ಲ ತೊಗೋತಾ ಇದ್ದೆ. ಇಲ್ಲಾಂದರೆ ಬೇಗ ಕೆಲಸ, ನಾನು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ನನಗಾಗೋದೇ ಇಲ್ಲ. ಅಷ್ಟೊತ್ತಿಗೆ ನೋಡಿ ನೆನ್ನೆ ಹಿಟ್ಟು ಮಾಡಿಸ್ಕೊಂಡು ಬಂದು ಮಡಗಿದ್ದೆ ಅಲ್ವ, ಮಿಷಿನ್ಗೆ ಹಾಕ್ಕೊಂಡು ಬಂದು ಮಡಗಿದ್ದೆ ಇದು ಉದ್ನಿಟ್ಟು. ಅದಕ್ಕೆ ಇವಾಗ ಇನ್ನೂ ಅದು ಜರಡಿ ಹಿಡಿದ್ಬಿಟ್ಟು ಇವಾಗ ಅದಕ್ಕೆ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿರಲಿಲ್ಲ, ಓಕೆನಾ? ಇನ್ನು ಮಿಕ್ಕಿದ್ದೆಲ್ಲ ಹಾಕಿ ನಾನು ಮಿಲ್ ಮಾಡಿಸ್ಕೊಬಂದಿದ್ದೆ. ಗೋಧಿ ಹಿಟ್ಟು ಮನೇಲೇ ಇತ್ತು ಜಾಸ್ತಿ ಅಂತ ಹೇಳಿಬಿಟ್ಟು ಈಗ ನಾನು ಈ ಮೆಷರ್ಮೆಂಟ್ ತೊಗೊಂಡಿದ್ದೆ ಅಲ್ವಾ, ನೆನ್ನೆ ಎಲ್ಲ ಹುರ್ಕೊಳ್ಳೋಕ್ಕೆ ಈ ಬಾಕ್ಸ್ ಮೆಷರ್ಮೆಂಟು ತೊಗೊಂಡಿದ್ದೆ, ಒಂದೊಂದು ಬಾಕ್ಸ್ ತೊಗೊಂಡಿದ್ದೆ. ಈಗ ಅದೇ ಬಾಕ್ಸಲ್ಲಿ ನಾನು ಇಷ್ಟು ಹಿಟ್ಟಿಗೆ 1 ಬಾಕ್ಸು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ, ಓಕೆನಾ? ನೀವು ನೋಡ್ತಾ ಇರ್ಬೋದು, ಅದೊಂದು ಬಾಕ್ಸು ಗೋಧಿ ಹಿಟ್ಟು ತೊಗೊಂಡು ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು 2 ಟಿಫಾನ್ಗೆ ಹಾಕಿ ಇಟ್ಕೊತೀನಿ, ಓಕೆನಾ? ನನ್ನ ಮಗಳಿಗೆ, ಚಿಕ್ಕ ಮಗಳಿಗಂತೂ ತುಂಬ ಇಷ್ಟ ಉದ್ನಿಟ್ಟು ಅಂದರೆ. ನಮ್ಮ ತಂಗಿ ಬಾಣಂತಿಲಿ ಉದ್ನಿಟ್ಟು ತಿಂದು ಅವಳಿಗೆ ಮಮ್ಮಿ ಉದ್ನಿಟ್ಟು ಮಾಡಿಕೊಡು ಅಂತ ಇರ್ತಾಳೆ ಯಾವಾಗಲೂ. ಅವಳಿಗೋಸ್ಕರನೇ ಒಡಿಸಿ ನಮ್ಮೂರಲ್ಲಿ ಬಾಣಂತಿಯರಿಗೆ ಮತ್ತು ಮೆಚೂರಾದ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾ ಇರ್ತಾರೆ. ತುಂಬ ಹೆಲ್ದಿಯಾದ ಹಿಟ್ಟು ಇದು, ಮೆಂತ್ಯ ಹಿಟ್ಟು ಅಂತಲೂ ಕರೀತಾರೆ, ಓಕೆನಾ? ಹೆಲ್ದಿ ರುಟೀನ್ನ ಫಾಲೋ ಮಾಡಿ, ಹೆಲ್ದಿಯಾಗಿರುವಂತಹ ಊಟ ತಿನ್ನಿ. ನಾವು ಲೈಫಲ್ಲಿ ಎಲ್ಲನೂ ತೊಗೋಬೋದು, ಬಟ್ ಹೆಲ್ದಿ ತೊಗೊಳಕ್ಕಾಗಲ್ಲ ಬೇರೆಯವರಿಂದ. ಅದರಿಂದ ಅಷ್ಟೇ ಹೆಲ್ದಿ ರುಟೀನ್ನ ಫಾಲೋ ಮಾಡಿ. ಹೋಟೆಲ್ ಊಟ ಅದು ಇದು, ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಿಕರ ಕಾಲದಲ್ಲಿ ಏನೇನು ಊಟ ತಿಂತಾಯಿದ್ರು ಅದನ್ನು ಮಾಡ್ಕೊಂಡು ತಿನ್ನಿ.
ಇತ್ತೀಚೆಗೆ ಬಂದಂತಹ ಊಟಗಳನ್ನು ದಯವಿಟ್ಟು ತಿನ್ನಬೇಡಿ ಅಂತ ನನ್ನ ಭಾವನೆ. ನಿಮ್ಮ ಇಷ್ಟ ಏನೋ ಗೊತ್ತಿಲ್ಲ, ನನಗೆ ಅನ್ನಿಸ್ತು ಹೇಳಬೇಕು ಅಂತ ನಾನು ಹೇಳಿದೆ. ಓಕೆನಾ. ಇವಾಗ ಹೇಗೆ ಮೆಂತ್ಯ ಮುದ್ದೆ ಮಾಡೋದು ಅಂತ ಮತ್ತು ಉದ್ದಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ. ಇವಾಗ ನಾನು ಒಬ್ಬಳೇ ಸದ್ಯಕ್ಕೆ ಇರೋದ್ರಿಂದ ನಾನು ಚಿಕ್ಕದು ತೊಗೊಂಡು ಚಿಕ್ಕ ಬಟ್ಟಲೆ ಇಟ್ಕೊಂಡಿದ್ದೀನಿ ಸಾಕು. ಓಕೆನಾ. ಯಾರೂ ಇಲ್ಲ ಮನೇಲಿ. ಇವಾಗ ನಾನು ಒಬ್ಬಳೇ ಇರೋದು. ಮಧ್ಯಾಹ್ನ ನೈಟ್ಗೆ ಉಪ್ಸಾರು ಮುದ್ದೆ ಅನ್ನ ಮಾಡ್ತೀನಿ. ಇವಾಗ ಮೆಂತ್ಯದ ಮುದ್ದೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಂಡೆ ಬೆಲ್ಲ ಇತ್ತು, ಸ್ವಲ್ಪ ಪುಡಿ ಬೆಲ್ಲ ಇತ್ತು. ಎರಡನ್ನೂ ಸ್ವಲ್ಪ ಸ್ವಲ್ಪ ಅದನ್ನು ಸ್ವಲ್ಪ ಹಾಕ್ತೆ, ಸ್ವಲ್ಪ ಇದೊಂದು ಸ್ವಲ್ಪ ಹಾಕಿ ಇವಾಗ ಹಾಕೋತಾ ಇದ್ದೀನಿ. ಓಕೆನಾ. ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಬೇಕು. ಬೆಲ್ಲ ಎಲ್ಲ ಕರ್ಗೋಗಬೇಕು ನೀಟಾಗಿ. ಕರ್ಗೋಗಾದ್ಮೇಲೆ ಅದನ್ನು ನಾವು ನೀಟಾಗಿ ಒಂದಕ್ಕೆ ಸೋಸ್ಕೋಬೇಕು. ಒಂದು ಬಟ್ಟಲು ತೊಗೊಂಡು ಸೋಸ್ಕೋಬೇಕು. ಯಾಕಂದರೆ ಬೆಲ್ಲ ಮಾಡುವಾಗ ಏನಾದರೂ ಅದರೊಳಗಡೆ ಗಲೀಜು ಏನಾದರೂ ಇದ್ದರೆ ನಾವು ಸೋಸಿದಾಗ ಅದು ಬಂದ್ಬಿಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬೆಲ್ಲದೊಳಗಡೆ ಅಲ್ಲಿ ಹೇಗೆ ಮಾಡ್ತಾರೋ ಏನೋ, ಅದರೊಳಗಡೆ ಏನಾದರೂ ಗಲೀಜಿದ್ರೆ ಆ ಜರಡಿಲಿ ಬಂದುಬಿಡುತ್ತೆ ಅಂತ ಅಷ್ಟೇ. ಇವಾಗ ನೀಟಾಗಿ ಸೋಸ್ಕೊಳ್ಳೋಣ. ಓಕೆನಾ. ನೀಟಾಗಿ ಸೋಸ್ಕೊಂಡು ಬೆಲ್ಲ ಪೂರ್ತಿಯಾಗಿ ಕರ್ಗೋಗಬೇಕು. ನಿಮ್ಗೆ ಎಷ್ಟು ಸ್ವೀಟ್ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಓಕೆನಾ. ಇವಾಗ ಸೋಸ್ಕೊಂಡಾಯಿತು. ಇವಾಗ ಅದೇ ನೀರನ್ನು ಆ ಬಟ್ಲಿಗೆ ಹಾಕ್ಕೋತೀನಿ. ಓಕೆನಾ. ಆ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಕುದಿ ಹತ್ತದ ಮೇಲೆ ಅದನ್ನು ಚೆನ್ನಾಗಿ ಕುದಿಬೇಕು. ಇವಾಗ ಮತ್ತೆ ಕುದಿ ಹತ್ತದ ಮೇಲೆ ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಓಕೆನಾ. ಅದೇ ಉದ್ದಿಟ್ಟು ಪೌಡರ್ನ ಮಾಡಿಸಿದ್ವಲ್ಲ, ಉದ್ದಿಟ್ಟು ಆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಮುದ್ದೆ ಹೇಗೆ ಬೇಯಿಸ್ತಾ ಇದ್ವಿ ಹಾಗೆ ಇವಾಗ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಓಕೆನಾ. ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಾದಮೇಲೆ ಸೇಮ್ ಮುದ್ದೆ ಥರನೇ, ಇನ್ನೇನಿಲ್ಲ. ನಾವಿಲ್ಲಿ ಬೆಲ್ಲ ಅಲ್ಲಿ ಮುದ್ದೆಗೆ ನಾವು ರಾಗಿ ಫ್ಲೋರ್ ಯೂಸ್ ಮಾಡ್ತೀವಿ. ಇದಕ್ಕೆ ಬೆಲ್ಲ ಮತ್ತು ನಾವು ಗೋಧಿ ಹಿಟ್ಟು ಯೂಸ್ ಮಾಡ್ತೀವಿ ಅಷ್ಟೇ. ಇವಾಗ ಅದು
ಬೇಗ ತಿನ್ಕೊಳ್ಳಿ, ಅನ್ನ ಕೊಡ್ತೀನಿ, ಅನ್ನ ಉಪ್ಸಾರು. ನನ್ನ ದೇವರು ರೆಡಿ ಮಾಡಬೇಕು. ಕುಡ್ಕೊ ನೀಟಾಗಿ. ಏನದು? ಏನು ಹೇಳೋದು ಫಸ್ಟು?